ಶಿರಾನಗರದ ಅಂಬೇಡ್ಕರ್ ಭವನದಲ್ಲಿ ಶುಕ್ರವಾರ ನಗರಸಭೆ ವತಿಯಿಂದ ಹಮ್ಮಿಕೊಂಡಿದ್ದ ಪೌರ ಕಾರ್ಮಿಕರ ಕಾರ್ಮಿಕ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಕರ್ನಾಟಕ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿ ಹಾಗೂ ಶಿರಾ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾ ಟಿಬಿ ಜಯಚಂದ್ರ ಮಾತನಾಡಿದರು. ಶೀಘ್ರವೇ ಶಿರಾ ನಗರಸಭೆ ಪೌರ ಕಾರ್ಮಿಕರಿಗೆ 140 ನಿವೇಶನಗಳನ್ನು ನೀಡಲಾಗುವುದು. ಇಷ್ಟು ವರ್ಷ ಶಿರಾ ನಗರದಲ್ಲಿ ತಮ್ಮ ಆರೋಗ್ಯವನ್ನ ಲೆಕ್ಕಿಸದೆ ಸ್ವಚ್ಛತೆ ಮಾಡುತ್ತಾ ಜನತೆಯ ಆರೋಗ್ಯವನ್ನ ಕಾಪಾಡುವಲ್ಲಿ ಶ್ರಮಿಸಿದ ಪೌರ ಕಾರ್ಮಿಕರಿಗೆ ದೊರೆಯುತ್ತಿದೆ ಎಂದಿದ್ದಾರೆ. ಇವತ್ತು ತದನಂತರ ಅನೇಕ ಜನರು ಇವತ್ತು ಕಾಯಂ ಆಗಿದ್ದಾರೆ. ಕಾಯಂ ಆಗೋದಕ್ಕೆ ಇನ್ನೂ ಭಾಳ ಜನ ಇದ್ದಾರೆ. ಕಾಯಂ ಆಗಬೇಕಾಗಿರ್ತಕ್ಕಂಥವ್ರು ಇದ್ದಾರೆ. ಅದಕ್ಕೆ ನಾನು ಖಂಡಿತವಾಗಲೂ ಕೂಡ ಇವತ್ತು ಮೊದಲು ನಮ್ಮ ಕೆಲಸ ಅಂತ ಹೇಳಿದರೆ ಯಾರು ಹಂಗಾಮಿಯಾಗಿ ಅಂತ ತಾತ್ಕಾಲಿಕವಾಗಿ ನೇಮಕ ಆಗಿದ್ದಾರೆ ಅವರೆಲ್ಲರನ್ನೂ ಕೂಡ ಕಾಯಂ ಮಾಡಿಸ್ತಕ್ಕಂಥ ದೊಡ್ಡ ಜವಾಬ್ದಾರಿ ಕೂಡ ನಮ್ಮ ಮೇಲಿದೆ. ಆ ಕೆಲಸವನ್ನು ಕೂಡ ಮಾಡುವಂಥ ಪ್ರಯತ್ನವನ್ನು ನಾನು ಪ್ರಯತ್ನ ಪಡ್ತೇನೆ ನಿಮ್ಮ ಪರವಾಗಿ ಅಂತಕ್ಕಂಥ ಮಾತನ್ನು ಹೇಳಿ ಮುಖ್ಯಮಂತ್ರಿಗಳ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡಿ ಅದನ್ನು ಕೂಡ ಮಾಡುವಂಥ ಕೆಲಸವನ್ನು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಿನ್ನೆ ನಾವು ತೀರ್ಮಾನ ತಗೊಂಡಿದ್ದೇವೆ. ಜೀಶಾನು ಕೂಡ ಇದ್ದರು, ಇವತ್ತೆಲ್ಲರೂ ಕೂಡ ತೀರ್ಮಾನ ಮಾಡಿದ್ವಿ. ಈಗಾಗಲೇ ನಿವೇಶನಕ್ಕೆ ಒಳ್ಳೆಯ ಜಾಗವನ್ನು ಗುರುತಿಸಿದ್ದೇವೆ. ಅಲ್ಲಿ ಸುಮಾರು 140 ಜನ ಕಾಯಂ ಆಗಿರಲಿ ಕಾಯಂ ಆಗದಲ್ಲೇ ಇರಲಿ ಎಲ್ಲ ಪೌರ ಕಾರ್ಮಿಕರಿಗೂ ಕೂಡ ನಿವೇಶನ ಕೊಡಬೇಕು ಅಂತ ತೀರ್ಮಾನವನ್ನು ಮಾಡಿದ್ವಿ. ನಮ್ಮ ನಗರಸಭೆಗೆ ನಿಮ್ಮ ಆರೋಗ್ಯ, ನಿಮ್ಮ ಎಲ್ಲ ಮನಸ್ಥಿತಿ ಯಾವಾಗಲೂ ಒಳ್ಳೆಯದಾಗಬೇಕು, ಎಲ್ಲ ಚೆನ್ನಾಗಿರಬೇಕು. ನಿಮ್ಮ ಆರೋಗ್ಯ ಬಗ್ಗೆ ನಮಗೂ, ನಮ್ಮ ಶಾಸಕರಿಗೂ, ನಮ್ಮ ಅಧ್ಯಕ್ಷ ಉಪಾಧ್ಯಕ್ಷರಿಗೂ ಸದಸ್ಯರು ಎಲ್ಲರೂ ಕಾಳಜಿ ಇದೆ. 3 ತಿಂಗಳಿಗೊಮ್ಮೆ ಹೆಲ್ತ್ ಚೆಕಪ್ ಬೇರೆ ಇದೆ. ನೀವು ಯಾವುದೇ ಎದುರ್ಕೋಬೇಡಿ. ದೊಡ್ಡ ಕೈಲಿದ್ರೂ ಸಹ ಅದು ನಮ್ಮ ಗಮನಕ್ಕೆ ತರಲಿ. ನಾವು ಶಾಸಕರಿಗೆ ಹೇಳಿ ಒಳ್ಳೆ ರೀತಿಯಿಂದ ನಿಮಗೆ ಸಹಾಯ ಮಾಡ್ತೀವಿ. ಅದೇ ರೀತಿ ನಮ್ಮ ಮೊನ್ನೆ ಇನ್ನೂ ಕಡೆ ಹೋದಾಗ ನಮ್ಮ ಶಾಸಕರು ತೋರಿಸಿದ್ರು, ನೋಡೋ ಇದೆ ಪೌರ ಕಾರ್ಮಿಕರ ಕೊಡೋ ಸೈಟ್ ಏರಿಯಾ ಅಂತ. ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಪ್ರತಿಯೊಬ್ಬರು ಪೌರ ಕಾರ್ಮಿಕರ ಸೈಟು ಸಿಗುತ್ತೆ ಶಾಸಕರಿಂದ. ನೀವು ಯಾವಾಗಲೂ ಶಾಸಕರಿಗೆ ಆರೋಗ್ಯ ಬಗ್ಗೆ ನೀವು ಒಂದು ಸ್ವಲ್ಪ ದುವಾ ಮಾಡಿ, ಅವ್ರಿಗೆ ಒಳ್ಳೆಯದಾಗಲಿ, ನಿಮ್ಗೆ ಒಳ್ಳೆಯದಾಗುತ್ತೆ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ಸಂದರ್ಭದಲ್ಲಿ ನಗರಸಭೆಯ ಅಧ್ಯಕ್ಷರಾದ ಶೀಜಾನ್ ಮೊಹಮ್ಮದ್, ಉಪಾಧ್ಯಕ್ಷ ಲಕ್ಷ್ಮೀಕಾಂತ್, ಸ್ಥಾಯಿ ಸಮಿತಿ ಅಧ್ಯಕ್ಷ ಶಿವಶಂಕರಪ್ಪ, ರಾಜ್ಯ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದ ಉಪಾಧ್ಯಕ್ಷ ಅಬ್ದುಲ್ ಖಾನ್, ನಗರಸಭೆ ಸದಸ್ಯ ರಫೀವುಲ್ಲಾ, ಉಮಾ ವಿಜಯ್ ಕುಮಾರ್, ನಸ್ರುಲ್ಲಾ ಖಾನ್, ಎಸ್ಎಸ್ ಅಜಯ್ ಕುಮಾರ್, ಫಯಾಜ್, ಸಾನಿಯಾ ಖಾದರ್, ಗಿರಿಜಾ ವಿಜಯ್ ಕುಮಾರ್, ಮಹೇಶ್, ರಾಧಾಕೃಷ್ಣ, ಆಶ್ರಯ ಸಮಿತಿ ನಿರುದ್ದೀನ್, ಆಯುಕ್ತ ರುದ್ರೇಶ್, ಸಾಹಿತಿ ವೇಣುಗೋಪಾಲ್ ಸೇರಿದಂತೆ ನಗರಸಭೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ, ಪೌರ ಕಾರ್ಮಿಕರು ಉಪಸ್ಥಿತರಿದ್ದರು.